ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಸೊ ನನಗೆ ಸ್ವಲ್ಪ ಮಳೆ ಬಿತ್ತು ಬೆಳಗ್ಗೆ ಮಾರ್ನಿಂಗ್ ಒಂದು 4:40 ಆ ಟೈಮಲ್ಲೇ ಬಿದ್ದಿದೆ ಮಳೆ. ಸೊ ಸ್ವಲ್ಪ ನೀರಿದೆ, ಔಷಧಿ ಹೊಡಿಬೇಕಿತ್ತು, ಸಾರ್ಥಕ್ ಮಾಡಬೇಕು ಅಂದ್ಕೊಂಡೆ. ಸೊ ಸ್ಪ್ರೇ ಇವತ್ತು ಇನ್ನೂ ಕೊಡೋಕ್ಕಾಗಲಿಲ್ಲ. ಸೊ ಸಂಜೆ ಕೊಡೋಣ ಅಂತ ಇದು ಮಾಡ್ಕೊಂಡಿದ್ದೀನಿ. ಸೊ ಈಗ ಬ್ಯಾಕ್ಟೀರಿಯಲ್ ಬ್ಲೈಟು ಯಾವ ಥರ ಕಂಟ್ರೋಲ್ ಮಾಡ್ಕೊಂಡೆ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ಸೊ ನಾನು ಯಾವ ದಿವಸ ಏನೇನು ಮಾಡಿದ್ದೀನಿ ಅಂತ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಆಪ್ಷನಲ್ ಔಷಧಿಗಳಿದೆ, ಸೊ ಅದನ್ನು ಹೇಳ್ತೀನಿ. ಫಸ್ಟ್ ಡೇ ಬಂದುಬಿಟ್ಟು ನಾನು ಮೈಕ್ರೋಶೀಲ್ಡ್ ಮಾಡಿದೆ. ಮೈಕ್ರೋಶೀಲ್ಡು 2 ml/ಲೀಟರು. ಅದು ಎಷ್ಟೊತ್ತಿಗೆ ಮಾಡಿದ್ದು ಅಂತಂದರೆ ಸಂಜೆ 6 ಗಂಟೆ ಮೇಲೇ ಮಾಡಬೇಕು ಮೈಕ್ರೋಶೀಲ್ಡು. ಯಾವತ್ತೇ ಆಗಲಿ ಸಂಜೆ 6 ಗಂಟೆ ಮೇಲೆ ಮಾಡಿದ್ರೆ ಮೈಕ್ರೋಶೀಲ್ಡು ಸ್ಕಾರ್ಚಿಂಗ್ ಬರೋಲ್ಲ, ಕಾಯಿ ಏನೂ ಬರೋಲ್ಲ. ಸೊ ನಾನು ಹೇಳೋದು 6 ಗಂಟೆ ಮೇಲೇ ಮಾಡಿ, ಅದಕ್ಕೆ ಮುಂಚೆ ಅಂತೂ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಇವತ್ತು ಮೈಕ್ರೋಶೀಲ್ಡು ಸಂಜೆ ಮಾಡಿದ್ದೀನಿ ಅಂತಂದರೆ 6 ಗಂಟೆ, ನಾಳೆ ಏನು ಹೊಡಿಯೋಷ್ಟಿರಲ್ಲ ಸ್ಪ್ರೇಸು. ನಾಳಿದ್ದು ಬೆಳಗ್ಗೆ ಬಂದ್ಬಿಟ್ಟು ಬೋರ್ಡ ತೊಗೊಬೋದು, ಬೋರ್ಡ ಮಾಡ್ಬೋದು. ಬೋರ್ಡ ಬಂದುಬಿಟ್ಟು 250 ಲೀಟರ್ಸ್ಗೆ ಸುಣ್ಣ 800 ಗ್ರಾಮು, ಮೈಲ್ತಿತ್ತಿ 1 kg, ಇಷ್ಟು ಹಾಕ್ಕೊಂಡು ಸ್ಪ್ರೇ ತೊಗೊಬೇಕು. ಅದು 250 ಲೀಟರ್ಸ್ಗೆ. ಇನ್ನು ಮಿಕ್ಕಿದ್ದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಅದು ಬೋರ್ಡ ಮಾಡಿಲ್ಲ, ಅಕಸ್ಮಾತ್ ನಮ್ಗೆ ಬೋರ್ಡ ಬೇಡ ಅಂತಂದಾಗ ಆಪ್ಷನಲ್ ಆಗಿ ಬ್ಲೈಟೆಕ್ಸು ಮತ್ತು 2 ಗ್ರಾಮ್ ಇದೆ. ಅದು ಬಿಟ್ಟರೆ ಕೋಸೈಡು 1 ಗ್ರಾಮ್ ಇದೆ. ಬ್ಲೈಟೆಕ್ಸ್ ಜೊತೆ 0.5 ಬ್ಯಾಕ್ಟೀರಿಯಾನಾಶಕ್ಕು ಆಂಟಿಬಯೋಟಿಕ್ ಹಾಕ್ಕೊಂಡು ಹೊಡೀರಿ. ಬ್ಲೈಟೆಕ್ಸ್ 2 ಗ್ರಾಮು, ಆ್ಯಂಟಿಬಯೋಟಿಕ್ ಬ್ಯಾಕ್ಟೀರಿಯಾನಾಶಕ್ಕು 0.5, ಇವೆರಡು ಕಾಂಬಿನೇಷನು. ಎರಡು ಹೊಡಿಬೋದು. ಅದು ಬಿಟ್ಟರೆ ಕೋಸೈಡ್ 1 ಗ್ರಾಮು ಮತ್ತು ಸ್ಟೆಪ್ರೋಸೈಕ್ಲಿನ್ 0.3 ಇದು ಹೊಡಿಬೋದು. ಈಗ 3 ಔಷಧಿ ಹೇಳಿದ್ದೀನಿ, 3ರಲ್ಲಿ ಯಾವ್ದು ಬೇಕೋ ಮಾಡ್ಕೋಬೋದು ನಿಮಗೆ. ಒಂದು ಬೋರ್ಡ, ಈ ಸುಣ್ಣ ಮತ್ತು ಮೈಲ್ತಿತ್ತಿ. ನೆಕ್ಸ್ಟು ಇದು ಬ್ಲೈಟೆಕ್ಸು ಮತ್ತು ಬ್ಯಾಕ್ಟೀರಿಯಾನಾಶಕ್ಕು. ಅದು ಬಿಟ್ಟರೆ ಇನ್ನೊಂದು ಕೋಸೈಡು ಮತ್ತು ಸ್ಟೆಪ್ರೋಸೈಕ್ಲಿನು. ಇಷ್ಟು 3 ಆಪ್ಷನ್ ಇದೆ. 3 ಆಪ್ಷನಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ. ಒಂದು 8 hours ಗ್ಯಾಪ್, ಇಲ್ಲ 6 to 8 hours ಗ್ಯಾಪ್ ಏನಾದರೂ ಕೊಡ್ತು ಅಂತಂದರೆ, ಮಳೆ ಹೊಡೆದು ಸ್ಪ್ರೇ ಕೊಟ್ಟು ಆ ಥರ ಗ್ಯಾಪ್ ಕೊಡ್ತು ಅಂತಂದರೆ ಆದಷ್ಟು ಸಂಜೆ ಸ್ಪ್ರೇಸ್ ತೊಗೊಳ್ಳಿ. ಇಲ್ಲ ಮಾರ್ನಿಂಗ್ 6 to 7 ಇಷ್ಟರಲ್ಲಿ ಮುಗಿಸ್ಕೊಡಿ. ಯಾಕಂದರೆ ಕಾಪರು ಸ್ವಲ್ಪ ಬಿಸಿಲತ್ತಲ್ಲಿ ಹೊಡೆದ್ರೆ ಸ್ಕಾರ್ಚಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ. 3 ಆಪ್ಷನ್ ಇದೆ ನಿಮಗೆ. 3 ಆಪ್ಷನ್ ಕೊಟ್ಟಿದ್ದಾದಮೇಲೆ 3 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಸ್ಪ್ರೇ ತೊಗೊಳ್ಳಿ. 7 ಅಂದರೆ ಈಗ 7 to 8 hours ಏನಾರ ವರ್ಕ್ ಮಾಡ್ತು ಅಂತಂದಾಗ ಅವಾಗೇನು ಮಾಡ್ತೀರಾ ಅಂತಂದರೆ 3 days ಸ್ಪ್ರೇನೇ ತೊಗೊಳ್ಳೋಷ್ಟಿರಲ್ಲ. ಸೊ ಗ್ಯಾಪ್ ಕೊಡ್ಬೋದು. ಆ್ಯಂಟಿಬಯೋಟಿಕ್ ಮಾಡಿದ್ದಾದಮೇಲೆ 3 days ಏನು ಸ್ಪ್ರೇ ತೊಗೊಬಾರ್ದು. ಯಾಕಂದರೆ ಸ್ಪ್ರೇ ತೊಗೊಂಡ್ರೆ ಮತ್ತೆ ಗಿಡ ಸ್ಟ್ರೆಸ್ಸಿಗೆ ಜಾಸ್ತಿ ಹೋಗ್ಬಿಡುತ್ತೆ, ಬ್ಲೈಟ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆನಾ? ಸೊ ಅಕಸ್ಮಾತ್ ಏನಾದರೂ ಒಂದು 4 hours 5 hours ಮಳೆ ಬಂದುಬಿಡ್ತು ಅಂತಂದಾಗ ಏನು ಮಾಡ್ತೀರಾ ಅಂದರೆ ನಾಳೆ ಫುಲ್ಲು, ಅಂದರೆ ಇವತ್ತು ಸ್ಪ್ರೇ ಕೊಟ್ಟಿದ್ದೀರಾ ಅಂತಂದರೆ ನಾಳೆ ಗ್ಯಾಪ್ ಕೊಟ್ಬಿಟ್ಟು ನಾಳದ್ದು ಯಾವುದಾದ್ರು ಸಿಂಪಲ್ಲಾಗಿ ಬ್ಲೈಟೆಕ್ಸ್ 2 ಗ್ರಾಮು ಇಲ್ಲ ಕೋಸೈಡ್ 1 ಗ್ರಾಮು ಈ ಥರ ಮಾಡ್ಕೊಳ್ಳಿ. ಓಕೆನಾ? ಸೊ ಅದು ಮುಗಿದ್ಮೇಲೆ 3rd ಡೇ, ಇವಾಗ ಫಸ್ಟ್ ಡೇ ಮೈಕ್ರೋಶೀಲ್ಡ್ ಹೇಳಿದೆ, 2nd ಡೇ ಫುಲ್ ಗ್ಯಾಪು, 3rd ಡೇ ಬೋರ್ಡೋ, ಅದು ಬಿಟ್ಟರೆ ಬ್ಲೈಟೆಕ್ಸು ಮತ್ತು ಬ್ಯಾಕ್ಟೀರಿಯಾನಾಶಕ್ಕು, ಅದು ಬಿಟ್ಟರೆ ಕೋಸೈಡು ಮತ್ತು ಸ್ಟೆಪ್ರೋಸೈಕ್ಲಿನ್ನು. ಇದಾಯಿತಾ? ನೆಕ್ಸ್ಟ್ 6th ಡೇ ಬಂದ್ಬಿಟ್ಟು 3 days ಗ್ಯಾಪ್ ಕೊಟ್ಟೆ ಅಂದಲ್ಲ, 7th ಡೇ ಬಂದ್ಬಿಟ್ಟು ಸ್ಪ್ರೇಸು ಇದು ತೊಗೊಬೋದು. ನಿಮ್ಗೆ ಅಕಸ್ಮಾತು ಬ್ಲೈಟೆಕ್ಸು 2 grams ತೊಗೊಬೋದು, ಅಥವಾ ಕೋಸೈಡು 1 ಗ್ರಾಮ್ ತೊಗೊಬೋದು. ಇಲ್ಲ ಕುಫ್ಲೋ ಅಂತ ಬಂದಿದೆ, ಕಾಪರ್ ಸಲ್ಫೇಟ್ ಅಂತ, ಅದು 3 ml/ಲೀಟರು ತೊಗೊಬೋದು. 3 ಆಪ್ಷನ್ ಇದೆ. 3 ಆಪ್ಷನಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ. ಸೊ ಅದಾದಮೇಲೆ ಒಂದು 2 days ಗ್ಯಾಪ್ ಕೊಡಿ. ಸ್ಪ್ರೇಸ್ ತೊಗೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ಹಿಂದೆನೇ ತೊಗೊಂಡ್ರೂ ಸ್ಪ್ರೇಸು ಗಿಡ ಸ್ಟ್ರೆಸ್ಗೆ ಹೋಗುತ್ತೆ, ಅದೇ ಬ್ಲೈಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಒಂದು 2 days ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟು ಅಕಸ್ಮಾತ್ ಏನಾದರೂ ಮಳೆ ಇಲ್ಲ, ವೆದರ್ ಚೆನ್ನಾಗಿದೆ ಅಂದಾಗ, ಸೊ 1 ಗ್ರಾಮು ರೋಕೋ, 1 ಗ್ರಾಮು ಬ್ಲೈಟೆಕ್ಸು ಅಂದರೆ COC, ಕಾಪರ್ ಆಕ್ಸಿಕ್ಲೋರೈಡು. ಅದು ಅಕಸ್ಮಾತ್ ರೋಕೋ ಇಲ್ಲ ಅಂತಂದರೆ ಬವಾಸ್ಟಿನ್ 1 ಗ್ರಾಮ್ ಹಾಕ್ಕೊಂಡು ಎಕ್ಸ್ಚೇಂಜ್ ಆಗಿ ರೋಕೋ ಬದಲು ಬವಾಸ್ಟಿನ್ ಮಾಡ್ಕೊಳ್ಳಿ 1 ಗ್ರಾಮು. ಸೊ ಆ ಥರ ಚೇಂಜ್ ಮಾಡಿಕೊಂಡು ಸ್ಪ್ರೇಸ್ ತೊಗೊಳ್ಳಿ. ಓಕೆನಾ? ಸೊ ಅವತ್ತಾಯ್ತಾ? ನೆಕ್ಸ್ಟ್ ಅದಾದಮೇಲೆ ಮಳೆ ಏನಾದರೂ ಬಿದ್ದಿತ್ತು ಅಂದರೆ, ಚೆನ್ನಾಗಿ ಮಳೆ ಬಿದ್ದು ಅಕಸ್ಮಾತ್ ಬವಾಸ್ಟಿನ್ನು COC ಮಾಡಿರ್ತೀರಲ್ಲ, ಅದಾದಮೇಲೆ ಮಳೆ ಏನಾನ ಅಕಸ್ಮಾತ್ ಚೆನ್ನಾಗಿ ಆಗಿತ್ತು ಅಂತಂದಾಗ, ಸೊ ಬಯೋಜೋಡಿ, ಇದು ಬಯೋಲಾಜಿಕಲ್ಸ್ಗೆ ಹೋಗಿ. ಬಯೋಲಾಜಿಕಲ್ಸು ಸೂಪರಾಗಿ ಕೆಲಸ ಮಾಡುತ್ತೆ, ಮಾಡಲ್ಲ ಅಂತೇನಿಲ್ಲ. ಬಯೋಜೋಡಿ 5 ml/ಲೀಟರು ಮಾಡ್ಕೊಬೋದು. ಮತ್ತು ಡಿಲೈಟ್ದು ಡಿಕೋರ್ ಸಿಕ್ಕರೆ
2 ಗ್ರಾಮ್ಸ್ ಪರ್ ಲೀಟರ್ ಮಾಡ್ಕೊಳ್ಳಿ. ಬಯೋಬ್ಲೈಟ್ ಅಂತ ಬರುತ್ತೆ. ಬಯೋಬ್ಲೈಟ್ನ ಕಲ್ಚರ್ ಮಾಡಬೇಕಾಗುತ್ತೆ. ಅಂದರೆ ನಾರ್ಮಲಾಗಿ ಕ್ಲೀನಾಗಿ ಒಂದು ಡ್ರಮ್ ತೊಗೊಂಡು ಕ್ಲೀನಾಗಿ ವಾಶ್ ಆಗಿರಬೇಕು, ಕೆಮಿಕಲ್ಸ್ ಏನೂ ಇರಬಾರ್ದು ಒಳಗಡೆ. ಆ ಥರ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಷ್ಟು ಲೀಟ್ರ್ ನೀವು ಔಷಧಿ ಹೊಡಿತೀರೋ ಅಷ್ಟು ಲೀಟ್ರ್ ನೀರು ತುಂಬಿಸ್ಕೊಂಬಿಡಿ. ಓಕೆನಾ? ನೀರು ತುಂಬಿಸ್ಕೊಂಡು 5 ml ಪರ್ ಲೀಟರ್ ಲೆಕ್ಕಕ್ಕೆ ಬಯೋಬ್ಲೈಟ್ನ ಹಾಕಬೇಕು. ಅದು ಬರುತ್ತೆ, 5 ಲೀಟರ್ ಸ್ಕ್ಯಾನ್ ಎಲ್ಲ ಬರುತ್ತೆ. ಸೊ ಅದನ್ನು 5 ml ಪರ್ ಲೀಟರ್ ಹಾಕ್ಕೊಂಡು ಅದು ನೆಕ್ಸ್ಟು ಅಂದರೆ 100 ಲೀಟರ್ಸ್ಗೆ 1 kg ಬೆಲ್ಲ ಲೆಕ್ಕಕ್ಕೆ ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಫುಲ್ಲು ಬಿಟ್ಬಿಡ್ಬೇಕು. ಒಂದು ನೈಟ್ ಫುಲ್ಲು ಬಿಟ್ಟು ಮಾರ್ನಿಂಗು 6 o'clock ಅಷ್ಟೊತ್ತಿಗೆ ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಸ್ಪ್ರೇ ಸ್ಟಾರ್ಟ್ ಮಾಡಿ ಮುಗಿಸ್ಕೊಂಬಿಡು. ಆದಷ್ಟು ಬಿಸಿಲು ಅಷ್ಟೊತ್ತಿಗೆ ಮುಗಿಸ್ಬಿಟ್ರೆ ಸೊ ಅದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ಅದು ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಸೊ ಕಲ್ಚರ್ ಆದಾಗ ಅದು 100 ಇದ್ದರೆ ಮೈಕ್ರೋಬ್ಸು 500 600 ಆಗಿರುತ್ತೆ. ಸೊ ಮಲ್ಟಿಪ್ಲೈ ಆಗಿಬಿಟ್ಟಿರುತ್ತೆ ಚೆನ್ನಾಗಿ. ಸೊ ಅದಕ್ಕೆ ಅದನ್ನು ಸ್ಪ್ರೇ ಕೊಟ್ಟರೆ ಒಂದು 3 ಡೇಸ್ ಅಂತೂ ಏನೂ ಕೊಡೋಂಗಿಲ್ಲ ಸ್ಪ್ರೇ ಬಯೋಲಾಜಿಕಲ್ ಮಾಡಿದ್ದಾದಮೇಲೆ. ಅದಾದಮೇಲೆ ನೆಕ್ಸ್ಟು ಸ್ಪ್ರೇ ಮೈಕ್ರೋಶೀಲ್ಡ್ಗೆ ಸೇಮ್ ಮೈಕ್ರೋಶೀಲ್ಡು ನೆಕ್ಸ್ಟು ಹೇಳಿದ್ದೀನಲ್ಲ ಅದೇ ಥರ ಆಪ್ಷನ್ಸ್ ಚೇಂಜ್ ಮಾಡ್ಕೊಳ್ಳಿ. ಈ ಸರಿ ಬೋರ್ಡ ಮಾಡಿದ್ದೀರ ಅಂದರೆ ನೆಕ್ಸ್ಟ್ ಸರಿ ಬ್ಲೈಟೆಕ್ಸು ಸ್ಟೆಪ್ರೋಸೈಕ್ಲಿನ್ ಇದು ಬ್ಯಾಕ್ಟೀರಿಯಾನಾಶಕ ಮಾಡ್ಕೊಳ್ಳಿ. ಅದನ್ನು ಅಕಸ್ಮಾತ್ ಅದು ಆಗಿಲ್ಲ ಅದಿಲ್ಲ ಅಂತಂದಾಗ ಕೋಸೈಡು ಸ್ಟೆಪ್ರೋಸೈಕ್ಲಿನ್ ಮಾಡ್ಕೊಳ್ಳಿ. ಈ ಥರ ಚೇಂಜಸ್ಸು ನೆಕ್ಸ್ಟು ನಾನೇನೋ ಆಪ್ಷನ್ಸ್ ಎಲ್ಲ ಚೇಂಜಸ್ ಮಾಡಿಕೊಂಡು ಸ್ಪ್ರೇಸ್ ಕೊಡಿ, ಕಂಟ್ರೋಲ್ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಎಷ್ಟೋ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ನೋಡಿ, ಫುಲ್ ಇನ್ಫಾರ್ಮೇಷನ್ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.